ಕೊಲೆ ಕೇಸ್ನಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಜೈಲು ಪಾಲಾಗಿದ್ದಾರೆ. ಬಹುಶಃ ಜನಪ್ರತಿನಿಧಿಗಳಿಗೂ ಜೈಲಿಗೂ ಅವಿನಾಭಾವ ಸಂಬಂಧ ಅಂತ ಅನ್ಸುತ್ತೆ. ಅದು ಯಾವುದೋ ರೀತಿಯ ನಂಟೇನೋ ಅಂತ ಅನ್ಸುತ್ತೆ. ಹಾಗಿದ್ರೆ ಇಲ್ಲಿಯವರೆಗೂ ಯಾವ್ಯಾವ ರಾಜಕಾರಣಿ, ಯಾವ್ಯಾವ ಜನಪ್ರತಿನಿಧಿ ಜೈಲಿಗೆ ಹೋಗಿ ಬಂದಿದ್ದಾರೆ, ಜೈಲಲ್ಲಿ ಇದ್ದಾರೆ, ಒಂದು ವರದಿ ಇದೆ, ನೋಡ್ಕೊಂಬ. ಪರಪ್ಪನ ಅಗ್ರಹಾರಕ್ಕೂ ಜನಪ್ರತಿನಿಧಿಗಳಿಗೂ ಅವಿನಾಭಾವ ನಂಟು. ಜೈಲು ದರ್ಶನ ಪಡೆದ ಜನನಾಯಕರು ಯಾರೆಲ್ಲ ಗೊತ್ತಾ? ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಇವತ್ತು ವಿನಯ್ ಕುಲಕರ್ಣಿ ಜೈಲು ಪಾಲಾಗಿದ್ದಾರೆ. ಮರ್ಡರ್ ಪ್ರಕರಣದಲ್ಲಿ ಹಾಲಿ ಧಾರವಾಡ ಗ್ರಾಮಾಂತರದ ಶಾಸಕರಾಗಿರೋ ವಿನಯ್ ಕುಲಕರ್ಣಿ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿಯುತ್ತಿದ್ದಾರೆ. ಹಾಗಂತ ರಾಜ್ಯದಲ್ಲಿ ಹೀಗೆ ಜೈಲು ಪರೇಡ್ ನಡೆಸಿದ ನಾಯಕರು ಯಾರೆಲ್ಲ ಅನ್ನೋದು ಗೊತ್ತಾ? ನಿಮ್ಮ ರಿಪಬ್ಲಿಕ್ ಕನ್ನಡ ಇವತ್ತು ಕಂಬಿ ಹಿಂದೆ ನಿಂತ ನಾಯಕರ ಬಂಡವಾಳ ತೆರೆದಿಡ್ತಾ ಇದೆ. ನಂಬರ್ 1 ಭೈರತಿ ಬಸವರಾಜು, ಕೆಆರ್ ಪುರಂ ಬಿಜೆಪಿ ಶಾಸಕ. ರೌಡಿ ಶೀಟರ್ ಬಿಕ್ಲು ಶಿವ ಹತ್ಯೆ ಕೇಸ್ನಲ್ಲಿ ಸಿಲುಕಿದ ಕೆಆರ್ ಪುರಂನ ಬಿಜೆಪಿ ಶಾಸಕ. ಹತ್ಯೆ ಕೇಸ್ನಲ್ಲಿ ಆರೋಪಿ ನಂಬರ್ 5 ಆಗಿರುವ ಭೈರತಿ ಬಸವರಾಜು ಕೂಡ ಪರಪ್ಪನ ಅಗ್ರಹಾರಕ್ಕೆ ಎಂಟ್ರಿ ಹಾಕಿ ಬಂದವರೇ. ಹತ್ಯೆ ಕೇಸ್ ಬಳಿಕ ಜಾಮೀನಿಗಾಗಿ ಪರಿತಪಿಸಿ ಭೈರತಿ ಕೆಲಕಾಲ ತಲೆಮರೆಸಿಕೊಂಡಿದ್ದು ಸತ್ಯ. ಅಂತಿಮವಾಗಿ ವಿಮಾನ ನಿಲ್ದಾಣದಲ್ಲೇ ಭೈರತಿ ಬಸವರಾಜರನ್ನ ಪೊಲೀಸರು ಲಾಕ್ ಮಾಡಿದ್ರು. ನಂಬರ್ 2 ವೀರೇಂದ್ರ ಪಪ್ಪಿ, ಚಿತ್ರದುರ್ಗ ಕಾಂಗ್ರೆಸ್ ಶಾಸಕ. ಅಕ್ರಮ ಬೆಟ್ಟಿಂಗ್ ಆಪ್ ಪ್ರಕರಣದಲ್ಲಿ ಕಾಂಗ್ರೆಸ್ ಹಾಲಿ ಶಾಸಕ ವೀರೇಂದ್ರ ಪಪ್ಪಿಯು ಕಂಬಿ ಹಿಂದೆ ನಿಂತವರೇ. ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಇಡಿಯಿಂದ ಗ್ರಿಲ್ಗೊಳಪಟ್ಟ ನಾಯಕ 4 ತಿಂಗಳು ಜೈಲಲ್ಲಿ ಮುದ್ದೆ ಮುರಿದಿದ್ದು ಸುಳ್ಳಲ್ಲ. ನಂಬರ್ 3 ಮುನಿರತ್ನ, ಆರ್ಆರ್ ನಗರ ಬಿಜೆಪಿ ಶಾಸಕ. ಬಿಬಿಎಂಪಿ ಗುತ್ತಿಗೆದಾರನಿಗೆ ಬೆದರಿಕೆ, ರೇಪ್ ಕೇಸ್ ಆರೋಪಕ್ಕೆ ಬೆಂಗಳೂರಿನ ಆರ್ಆರ್ ನಗರದ ಹಾಲಿ ಶಾಸಕ ಮುನಿರತ್ನ ಕೂಡ ಜೈಲುವಾಸಿಯಾಗಿದ್ದವರೇ. ಪ್ರಕರಣದ ಬಳಿಕ ತಲೆಮರೆಸಿಕೊಂಡಿದ್ದ ಮುನಿರತ್ನರನ್ನ ಆಂಧ್ರದ ಗಡಿಯಲ್ಲಿ ಬಂಧಿಸಲಾಗಿತ್ತು. ನಂಬರ್ 4 ಜನಾರ್ದನ ರೆಡ್ಡಿ, ಗಂಗಾವತಿ ಶಾಸಕ. ಇನ್ನು ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ಗಂಗಾವತಿ ಹಾಲಿ ಶಾಸಕ ಜನಾರ್ದನ ರೆಡ್ಡಿ ಕೂಡ ಶಿಕ್ಷೆ ಅನುಭವಿಸುತ್ತಿದ್ದಾರೆ. ಸುದೀರ್ಘ 13 ವರ್ಷಗಳ ವಿಚಾರಣೆ ಬಳಿಕ ಜನಾರ್ದನ ರೆಡ್ಡಿಗೆ 7 ವರ್ಷ ಜೈಲು ಶಿಕ್ಷೆ ವಿಧಿಸಲಾಗಿತ್ತು. ನಂಬರ್ 5 ಸತೀಶ್ ಸೈಲ್, ಕಾರವಾರ ಕಾಂಗ್ರೆಸ್ ಶಾಸಕ. ಬೇಲಿಕೇರಿ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಸತೀಶ್ ಸೈಲ್ಗೆ 7 ವರ್ಷ ಜೈಲು. ಕಾರವಾರದ ಕಾಂಗ್ರೆಸ್ ಶಾಸಕರಾಗಿರುವ ಸೈಲ್ಗೂ ಅಕ್ರಮ ಗಣಿಗಾರಿಕೆ ಕುಣಿಕೆಯಾಗಿದೆ. ಇದರೊಟ್ಟಿಗೆ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಕೂಡ ಅತ್ಯಾಚಾರ ಪ್ರಕರಣದಲ್ಲೇ ಸುದೀರ್ಘಾವಧಿಯಿಂದ ಜೈಲಿನಲ್ಲೇ ಇದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೊಲೆ ಕೇಸ್ನಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಜೈಲು ಪಾಲಾಗಿದ್ದಾರೆ. ಬಹುಶಃ ಜನಪ್ರತಿನಿಧಿಗಳಿಗೂ ಜೈಲಿಗೂ ಅವಿನಾಭಾವ ಸಂಬಂಧ ಅಂತ ಅನ್ಸುತ್ತೆ. ಅದು ಯಾವುದೋ ರೀತಿಯ ನಂಟೇನೋ ಅಂತ ಅನ್ಸುತ್ತೆ. ಹಾಗಿದ್ರೆ ಇಲ್ಲಿಯವರೆಗೂ ಯಾವ್ಯಾವ ರಾಜಕಾರಣಿ, ಯಾವ್ಯಾವ ಜನಪ್ರತಿನಿಧಿ ಜೈಲಿಗೆ ಹೋಗಿ ಬಂದಿದ್ದಾರೆ, ಜೈಲಲ್ಲಿ ಇದ್ದಾರೆ, ಒಂದು ವರದಿ ಇದೆ, ನೋಡ್ಕೊಂಬ. ಪರಪ್ಪನ ಅಗ್ರಹಾರಕ್ಕೂ ಜನಪ್ರತಿನಿಧಿಗಳಿಗೂ ಅವಿನಾಭಾವ ನಂಟು. ಜೈಲು ದರ್ಶನ ಪಡೆದ ಜನನಾಯಕರು ಯಾರೆಲ್ಲ ಗೊತ್ತಾ? ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಇವತ್ತು ವಿನಯ್ ಕುಲಕರ್ಣಿ ಜೈಲು ಪಾಲಾಗಿದ್ದಾರೆ. ಮರ್ಡರ್ ಪ್ರಕರಣದಲ್ಲಿ ಹಾಲಿ ಧಾರವಾಡ ಗ್ರಾಮಾಂತರದ ಶಾಸಕರಾಗಿರೋ ವಿನಯ್ ಕುಲಕರ್ಣಿ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿಯುತ್ತಿದ್ದಾರೆ. ಹಾಗಂತ ರಾಜ್ಯದಲ್ಲಿ ಹೀಗೆ ಜೈಲು ಪರೇಡ್ ನಡೆಸಿದ ನಾಯಕರು ಯಾರೆಲ್ಲ ಅನ್ನೋದು ಗೊತ್ತಾ? ನಿಮ್ಮ ರಿಪಬ್ಲಿಕ್ ಕನ್ನಡ ಇವತ್ತು ಕಂಬಿ ಹಿಂದೆ ನಿಂತ ನಾಯಕರ ಬಂಡವಾಳ ತೆರೆದಿಡ್ತಾ ಇದೆ. ನಂಬರ್ 1 ಭೈರತಿ ಬಸವರಾಜು, ಕೆಆರ್ ಪುರಂ ಬಿಜೆಪಿ ಶಾಸಕ. ರೌಡಿ ಶೀಟರ್ ಬಿಕ್ಲು ಶಿವ ಹತ್ಯೆ ಕೇಸ್ನಲ್ಲಿ ಸಿಲುಕಿದ ಕೆಆರ್ ಪುರಂನ ಬಿಜೆಪಿ ಶಾಸಕ.
ಹತ್ಯೆ ಕೇಸ್ನಲ್ಲಿ ಆರೋಪಿ ನಂಬರ್ 5 ಆಗಿರುವ ಭೈರತಿ ಬಸವರಾಜು ಕೂಡ ಪರಪ್ಪನ ಅಗ್ರಹಾರಕ್ಕೆ ಎಂಟ್ರಿ ಹಾಕಿ ಬಂದವರೇ. ಹತ್ಯೆ ಕೇಸ್ ಬಳಿಕ ಜಾಮೀನಿಗಾಗಿ ಪರಿತಪಿಸಿ ಭೈರತಿ ಕೆಲಕಾಲ ತಲೆಮರೆಸಿಕೊಂಡಿದ್ದು ಸತ್ಯ. ಅಂತಿಮವಾಗಿ ವಿಮಾನ ನಿಲ್ದಾಣದಲ್ಲೇ ಭೈರತಿ ಬಸವರಾಜರನ್ನ ಪೊಲೀಸರು ಲಾಕ್ ಮಾಡಿದ್ರು. ನಂಬರ್ 2 ವೀರೇಂದ್ರ ಪಪ್ಪಿ, ಚಿತ್ರದುರ್ಗ ಕಾಂಗ್ರೆಸ್ ಶಾಸಕ. ಅಕ್ರಮ ಬೆಟ್ಟಿಂಗ್ ಆಪ್ ಪ್ರಕರಣದಲ್ಲಿ ಕಾಂಗ್ರೆಸ್ ಹಾಲಿ ಶಾಸಕ ವೀರೇಂದ್ರ ಪಪ್ಪಿಯು ಕಂಬಿ ಹಿಂದೆ ನಿಂತವರೇ. ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಇಡಿಯಿಂದ ಗ್ರಿಲ್ಗೊಳಪಟ್ಟ ನಾಯಕ 4 ತಿಂಗಳು ಜೈಲಲ್ಲಿ ಮುದ್ದೆ ಮುರಿದಿದ್ದು ಸುಳ್ಳಲ್ಲ. ನಂಬರ್ 3 ಮುನಿರತ್ನ, ಆರ್ಆರ್ ನಗರ ಬಿಜೆಪಿ ಶಾಸಕ. ಬಿಬಿಎಂಪಿ ಗುತ್ತಿಗೆದಾರನಿಗೆ ಬೆದರಿಕೆ, ರೇಪ್ ಕೇಸ್ ಆರೋಪಕ್ಕೆ ಬೆಂಗಳೂರಿನ ಆರ್ಆರ್ ನಗರದ ಹಾಲಿ ಶಾಸಕ ಮುನಿರತ್ನ ಕೂಡ ಜೈಲುವಾಸಿಯಾಗಿದ್ದವರೇ. ಪ್ರಕರಣದ ಬಳಿಕ ತಲೆಮರೆಸಿಕೊಂಡಿದ್ದ ಮುನಿರತ್ನರನ್ನ ಆಂಧ್ರದ ಗಡಿಯಲ್ಲಿ ಬಂಧಿಸಲಾಗಿತ್ತು. ನಂಬರ್ 4 ಜನಾರ್ದನ ರೆಡ್ಡಿ, ಗಂಗಾವತಿ ಶಾಸಕ. ಇನ್ನು ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ಗಂಗಾವತಿ ಹಾಲಿ ಶಾಸಕ ಜನಾರ್ದನ ರೆಡ್ಡಿ ಕೂಡ ಶಿಕ್ಷೆ ಅನುಭವಿಸುತ್ತಿದ್ದಾರೆ. ಸುದೀರ್ಘ 13 ವರ್ಷಗಳ ವಿಚಾರಣೆ ಬಳಿಕ ಜನಾರ್ದನ ರೆಡ್ಡಿಗೆ 7 ವರ್ಷ ಜೈಲು ಶಿಕ್ಷೆ ವಿಧಿಸಲಾಗಿತ್ತು. ನಂಬರ್ 5 ಸತೀಶ್ ಸೈಲ್, ಕಾರವಾರ ಕಾಂಗ್ರೆಸ್ ಶಾಸಕ. ಬೇಲೆಕೇರಿ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಸತೀಶ್ ಸೈಲ್ಗೆ 7 ವರ್ಷ ಜೈಲು. ಕಾರವಾರದ ಕಾಂಗ್ರೆಸ್ ಶಾಸಕರಾಗಿರುವ ಸೈಲ್ಗೂ ಅಕ್ರಮ ಗಣಿಗಾರಿಕೆ ಕುಣಿಕೆಯಾಗಿದೆ. ಇದರೊಟ್ಟಿಗೆ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಕೂಡ ಅತ್ಯಾಚಾರ ಪ್ರಕರಣದಲ್ಲಿ ಸುದೀರ್ಘಾವಧಿಯಿಂದ ಜೈಲಿನಲ್ಲೇ ಇದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೊಲೆ ಕೇಸ್ನಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಜೈಲು ಪಾಲಾಗಿದ್ದಾರೆ. ಬಹುಶಃ ಜನಪ್ರತಿನಿಧಿಗಳಿಗೂ ಜೈಲಿಗೂ ಅವಿನಾಭಾವ ಸಂಬಂಧ ಅಂತ ಅನ್ಸುತ್ತೆ. ಅದು ಯಾವುದೋ ರೀತಿಯ ನಂಟೇನೋ ಅಂತ ಅನ್ಸುತ್ತೆ. ಹಾಗಿದ್ರೆ ಇಲ್ಲಿಯವರೆಗೂ ಯಾವ್ಯಾವ ರಾಜಕಾರಣಿ, ಯಾವ್ಯಾವ ಜನಪ್ರತಿನಿಧಿ ಜೈಲಿಗೆ ಹೋಗಿ ಬಂದಿದ್ದಾರೆ, ಜೈಲಲ್ಲಿ ಇದ್ದಾರೆ, ಒಂದು ವರದಿ ಇದೆ, ನೋಡ್ಕೊಂಬ. ಪರಪ್ಪನ ಅಗ್ರಹಾರಕ್ಕೂ ಜನಪ್ರತಿನಿಧಿಗಳಿಗೂ ಅವಿನಾಭಾವ ನಂಟು. ಜೈಲು ದರ್ಶನ ಪಡೆದ ಜನನಾಯಕರು ಯಾರೆಲ್ಲ ಗೊತ್ತಾ? ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಇವತ್ತು ವಿನಯ್ ಕುಲಕರ್ಣಿ ಜೈಲು ಪಾಲಾಗಿದ್ದಾರೆ. ಮರ್ಡರ್ ಪ್ರಕರಣದಲ್ಲಿ ಹಾಲಿ ಧಾರವಾಡ ಗ್ರಾಮಾಂತರದ ಶಾಸಕರಾಗಿರೋ ವಿನಯ್ ಕುಲಕರ್ಣಿ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿಯುತ್ತಿದ್ದಾರೆ. ಹಾಗಂತ ರಾಜ್ಯದಲ್ಲಿ ಹೀಗೆ ಜೈಲು ಪರೇಡ್ ನಡೆಸಿದ ನಾಯಕರು ಯಾರೆಲ್ಲ ಅನ್ನೋದು ಗೊತ್ತಾ? ನಿಮ್ಮ ರಿಪಬ್ಲಿಕ್ ಕನ್ನಡ ಇವತ್ತು ಕಂಬಿ ಹಿಂದೆ ನಿಂತ ನಾಯಕರ ಬಂಡವಾಳ ತೆರೆದಿಡ್ತಾ ಇದೆ. ನಂಬರ್ 1 ಭೈರತಿ ಬಸವರಾಜು, ಕೆಆರ್ ಪುರಂ ಬಿಜೆಪಿ ಶಾಸಕ. ರೌಡಿ ಶೀಟರ್ ಬಿಕ್ಲು ಶಿವ ಹತ್ಯೆ ಕೇಸ್ನಲ್ಲಿ ಸಿಲುಕಿದ ಕೆಆರ್ ಪುರಂನ ಬಿಜೆಪಿ ಶಾಸಕ. ಹತ್ಯೆ ಕೇಸ್ನಲ್ಲಿ ಆರೋಪಿ ನಂಬರ್ 5 ಆಗಿರುವ ಭೈರತಿ ಬಸವರಾಜು ಕೂಡ ಪರಪ್ಪನ ಅಗ್ರಹಾರಕ್ಕೆ ಎಂಟ್ರಿ ಹಾಕಿ ಬಂದವರೇ. ಹತ್ಯೆ ಕೇಸ್ ಬಳಿಕ ಜಾಮೀನಿಗಾಗಿ ಪರಿತಪಿಸಿ ಭೈರತಿ ಕೆಲಕಾಲ ತಲೆಮರೆಸಿಕೊಂಡಿದ್ದು ಸತ್ಯ. ಅಂತಿಮವಾಗಿ ವಿಮಾನ ನಿಲ್ದಾಣದಲ್ಲೇ ಭೈರತಿ ಬಸವರಾಜರನ್ನ ಪೊಲೀಸರು ಲಾಕ್ ಮಾಡಿದ್ರು. ನಂಬರ್ 2 ವೀರೇಂದ್ರ ಪಪ್ಪಿ, ಚಿತ್ರದುರ್ಗ ಕಾಂಗ್ರೆಸ್ ಶಾಸಕ. ಅಕ್ರಮ ಬೆಟ್ಟಿಂಗ್ ಆಪ್ ಪ್ರಕರಣದಲ್ಲಿ ಕಾಂಗ್ರೆಸ್ ಹಾಲಿ ಶಾಸಕ ವೀರೇಂದ್ರ ಪಪ್ಪಿಯು ಕಂಬಿ ಹಿಂದೆ ನಿಂತವರೇ. ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಇಡಿಯಿಂದ ಗ್ರಿಲ್ಗೊಳಪಟ್ಟ ನಾಯಕ 4 ತಿಂಗಳು ಜೈಲಲ್ಲಿ ಮುದ್ದೆ ಮುರಿದಿದ್ದು ಸುಳ್ಳಲ್ಲ. ನಂಬರ್ 3 ಮುನಿರತ್ನ, ಆರ್ಆರ್ ನಗರ ಬಿಜೆಪಿ ಶಾಸಕ. ಬಿಬಿಎಂಪಿ ಗುತ್ತಿಗೆದಾರನಿಗೆ ಬೆದರಿಕೆ, ರೇಪ್ ಕೇಸ್ ಆರೋಪಕ್ಕೆ ಬೆಂಗಳೂರಿನ ಆರ್ಆರ್ ನಗರದ ಹಾಲಿ ಶಾಸಕ ಮುನಿರತ್ನ ಕೂಡ ಜೈಲುವಾಸಿಯಾಗಿದ್ದವರೇ. ಪ್ರಕರಣದ ಬಳಿಕ ತಲೆಮರೆಸಿಕೊಂಡಿದ್ದ ಮುನಿರತ್ನರನ್ನ ಆಂಧ್ರದ ಗಡಿಯಲ್ಲಿ ಬಂಧಿಸಲಾಗಿತ್ತು. ನಂಬರ್ 4 ಜನಾರ್ದನ ರೆಡ್ಡಿ, ಗಂಗಾವತಿ ಶಾಸಕ. ಇನ್ನು ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ಗಂಗಾವತಿ ಹಾಲಿ ಶಾಸಕ ಜನಾರ್ದನ ರೆಡ್ಡಿ ಕೂಡ ಶಿಕ್ಷೆ ಅನುಭವಿಸುತ್ತಿದ್ದಾರೆ. ಸುದೀರ್ಘ 13 ವರ್ಷಗಳ ವಿಚಾರಣೆ ಬಳಿಕ ಜನಾರ್ದನ ರೆಡ್ಡಿಗೆ 7 ವರ್ಷ ಜೈಲು ಶಿಕ್ಷೆ ವಿಧಿಸಲಾಗಿತ್ತು. ನಂಬರ್ 5
ಸತೀಶ್ ಸೈಲ್ ಕಾರವಾರ ಕಾಂಗ್ರೆಸ್ ಶಾಸಕ. ಬೇಲಿಕೇರಿ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಸತೀಶ್ ಸೈಲ್ಗೆ 7 ವರ್ಷ ಜೈಲು. ಕಾರವಾರದ ಕಾಂಗ್ರೆಸ್ ಶಾಸಕರಾಗಿರುವ ಸೈಲ್ಗೂ ಅಕ್ರಮ ಗಣಿಗಾರಿಕೆ ಕುಣಿಕೆಯಾಗಿದೆ. ಇದರೊಟ್ಟಿಗೆ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಕೂಡ ಅತ್ಯಾಚಾರ ಪ್ರಕರಣದಲ್ಲಿ ಸುದೀರ್ಘಾವಧಿಯಿಂದ ಜೈಲಿನಲ್ಲೇ ಇದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.